ಮಾಲಿಕೆ 3 ಪುಸ್ತಕ ಪರಿಚಯ 48. ತಿಂಗಳ ವಿಶೇಷ ಪ್ರಬಂಧಗಳು. ಪುಸ್ತಕದ ಹೆಸರು ಒಂದೊಂದು ನೆನಪಿಗೂ ಒಂದೊಂದು ವಾಸನೆ. ಲೇಖಕರು ಎಸ್ ದಿವಾಕರ್. ಅಭಿಪ್ರಾಯ ರಾಜು ಹಗ್ಗದ. ಓದುತ್ತಿರುವವರು ರಮೇಶ್ ಥಳಿ. ವಿಭಿನ್ನ ಬಗೆ ಬಗೆಯ ರಸವತ್ತಾದ ಅನುಭವ ಸಾರದ ರಸನಿಮಿಷಗಳ ಕ್ಷಣಗಳ ಅದ್ಭುತ ಲೋಕದ ಚಿತ್ರಣ ಸವಿಯಲು ಈ ಕೃತಿಯನ್ನು ಓದಬೇಕು. ಓದುತ್ತಾ ಹೋದಂತೆ ಬೇರೆ ಬೇರೆ ವಿಷಯಗಳನ್ನೊಳಗೊಂಡ ಪ್ರಬಂಧಗಳು ಓದುಗರನ್ನು ಬೆರಗುಗೊಳಿಸುತ್ತಾ ಅವರನ್ನು ಆವರಿಸುತ್ತವೆ. ನಗರದ ಮರಗಳು, ತೋರು ಬೆರಳು ತೋರಲೇಬೇಕು, ಒಂದೊಂದು ನೆನಪಿಗೂ ಒಂದೊಂದು ವಾಸನೆ, ಅತೀ ಸಣ್ಣ ಕತೆ, ಭಿಕ್ಷುಕರ ಮುಷ್ಕರ, ಆತ್ಮಚರಿತ್ರೆ ಹೀಗೂ ಇರಬಹುದು, ಮಗನ ಪತ್ರಕ್ಕೆ ತಂದೆಯ ಉತ್ತರ, ಜಗಲಿ ಮತ್ತು ಹಿತ್ತಲು, ಸೂರ್ಯಕಾಂತಿ ಮತ್ತು ವ್ಯಾನ್ಗೋ ಎಂಬ ಪ್ರಬಂಧಗಳು ಮನಸ್ಸಲ್ಲಿ ಅಚ್ಚಳಿಯದ ಹಾಗೆ ಹೊಸತರದ ಛಾಪನ್ನು ಒತ್ತಿವೆ. ಒಂದೊಂದು ಪ್ರಬಂಧಗಳು ಒಂದೊಂದು ಹೊಸತರದ ಅನುಭವವನ್ನು ನೀಡಿವೆ. ಉತ್ಸಾಹದಿಂದ ಓದು ಆರಂಭಿಸಿದೆ, ಕೊನೆಯವರೆಗೂ ಅದೇ ಉತ್ಸಾಹದಲ್ಲೇ ಓದಿದೆ. ಓದು ಮುಗಿದಾಗ ಇನ್ನಷ್ಟು ಪ್ರಬಂಧಗಳು ಇರಬಾರದಿತ್ತೇ ಎಂದೆನಿಸಿತು. ಪ್ರತಿಯೊಂದು ಪ್ರಬಂಧಗಳಿಂದಲೂ ತಿಳಿಯುವುದು ಬಹಳವೇ ಇದೆ. ಕಾದಂಬರಿಗಳಂತೆ ಕಥೆಗಳಂತೆ ಓದಿ ಅರ್ಥೈಸಿಕೊಂಡೆ ಎಂದು ಹೇಳುವುದು ಕಷ್ಟವಾದೀತು. ಆದರೆ ಓದು ಮುಗಿದಾಗ ಮನದೊಳಗೆ ಪ್ರತಿಯೊಂದು ಪ್ರಬಂಧಗಳು ನಮ್ಮೊಡನೆಯೇ ಮಾತಿಗಿಳಿಯುತ್ತವೆ. ನೋಡಿ, ಆ ಆನಂದವೇ ಬೇರೆ. ವಿಭಿನ್ನ ಮಧುರಾತಿ ಮಧುರ ವಿಚಾರ ಲಹರಿಯೊಡನೆ ಒಡನಾಡಿದ ಅನುಭವ. ಬಹಳಷ್ಟು ಪಾಶ್ಚಾತ್ಯ ಕೃತಿಗಳ ಪರಿಚಯ, ಲೇಖಕರ ಪರಿಚಯ, ಕಾದಂಬರಿಯ ವಿಷಯ ವಸ್ತುವಿನ ಸುತ್ತ, ಅಂದಿನ ಸಾಮಾಜಿಕ ಸನ್ನಿವೇಶದ ಸುತ್ತ ಸವಿವರವಾಗಿ ಪ್ರಬಂಧಗಳು ಸಾಗಿರುವುದು ವಿಶೇಷ. ಪ್ರತಿಯೊಂದು ಪ್ರಬಂಧಗಳು ಆಳವಾದ ಅಧ್ಯಯನದ ಫಲಭರಿತ ಬಾಳೆಗೊನೆಯಂತೆ ತೂಗುತ್ತಿವೆ. ಲೇಖಕರ ಆಳವಾದ ಅಧ್ಯಯನದ ಫಲದಿಂದ ಸುಂದರ ಪ್ರಬಂಧಗಳು ಓದುಗರಿಗೆ ದೊರಕಿದೆ. ಓದಿ ಏನು ತಿಳಿದುಕೊಂಡೆ ಎಂದು ಯಾರಾದರೂ ಕೇಳಿದರೆ ಉತ್ತರಿಸಲು ತತ್ತರಿಸುವನಾದರೂ ಒಂದೊಂದು ನೆನಪಿಗೂ ಒಂದೊಂದು ವಾಸನೆ ಹೊತ್ತಿಗೆ ಹೇಳಲಸಾಧ್ಯವಾದ ಅನುಭವ ಗುಚ್ಛವನ್ನೇ ಪಡೆದಿರುವೆ ಎಂದು ಹೇಳುವೆ. ವಾಸನೆಗಳನ್ನು ವರ್ಣಿಸಲು ಹೇಗೆ ಅಸಾಧ್ಯವೋ ಹಾಗೆಯೇ ಕೆಲವು ಅನುಭವಗಳನ್ನು ವ್ಯಕ್ತಪಡಿಸಲು ಅಸಾಧ್ಯ. ಅಂತಹ ಮಧುರ ಅನುಭವವನ್ನು ಈ ಪ್ರಬಂಧ ಸಂಕಲನ ನನಗೆ ನೀಡಿದೆ. ಯುವ ಸನ್ಮಿತ್ರರಿಗೆ ಸಂತಸ ನೀಡುವ ಕೃತಿ ಇದಾಗಿದೆ. ಹೊಸ ಹೊಸ ಕಾದಂಬರಿಗಳ ಪರಿಚಯದ ಜೊತೆಗೆ ಪಾಶ್ಚಾತ್ಯ ಸಾಹಿತ್ಯ ಪರಿಚಯವು ನಮಗೆ ಹೊಸತನದ ಸಾಹಿತ್ಯ ಜಗತ್ತಿನ ಪರಿಚಯವನ್ನು ಒದಗಿಸುತ್ತದೆ. ನನಗೆ ದಕ್ಕಿದ್ದು ಇಷ್ಟು. ಇನ್ನುಳಿದದ್ದು ಕೃತಿಯನ್ನು ಓದಿಯೇ ಅನುಭವಿಸಿ. ಧನ್ಯವಾದಗಳು.